ಆಟೋದವರು ತಗೊಂಡು ಬಾಡಿಗೆ ಬಿಡ್ತಾರಲ್ಲ. ಅಂದ್ರೆ ನಾನೊಂದು ಆಟೋ ತಗೊಳ್ತೇನೆ, ನನ್ನ ಹತ್ರ ಆಟೋ ಪರ್ಮಿಷನ್ ಇದೆ, ನಾನು ಒಬ್ಬ ಆಟೋ ಬಾಡಿಗೆ ಕೊಟ್ಟು ದಿನಕ್ಕೆ ಇಷ್ಟು ಕೊಡಪ್ಪ ಅಂತ, ಅದು ಯಾವ ತರ ನಡೆಯುತ್ತೆ ಸರ್? ಮೊದಲನೇದಾಗಿ ನಾನು ಖುದ್ದು 24 hours ನಾನು ಆಟೋಗೆ ನಾನು ಜೀವನ ಮುಡುಪಾಗಿರ್ತೀನಿ ಅನ್ನೋ ರೀತಿಲಿ ಬರೋ ಅಂಥವ್ರು ಯಾರು ಬಾಡಿಗೆಗೆ ಬಿಡಲ್ಲ. ಆಟೋನ ಬಾಡಿಗೆಗೆ ಬಿಡೋರು ಯಾರು ಅಂದರೆ ಆ ಲೋಕಲ್ ಏರಿಯಾದಲ್ಲಿ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇರ್ತಾರೆ. ಆ ಫೈನಾನ್ಸ್ ಜೊತೆಗೆ ಇನ್ನೊಂದು ಆಲ್ಟರ್ನೇಟ್ ವ್ಯವಹಾರ ಮಾಡೋಣ ಅಂತ ಹೇಳಿ ಕೆಲವ್ರು ಏನು ಮಾಡ್ತಾರೆ, ಆಟೋಗಳನ್ನ ತಂದು ನಿಲ್ಲಿಸ್ಕೊಂಡು ಆಟೋಗಳನ್ನ ಪ್ರತಿದಿನ ನಾನು 300 ಕೊಡೋ, ನೀನು ಎಷ್ಟೊಂದು ಹುಡುಕೋ ಅಂತ ಬಾಡಿಗೆ ಕೊಡೋ ಒಂದು ವರ್ಗ. ಆದರೆ ಈ ಲೋಕಲ್ ಏರಿಯಾಗಳಲ್ಲಿ ಆಟೋ ಡೀಲಿಂಗ್ ಮಾಡೋ ಅಂತ ಡೀಲರ್ಗಳಿರ್ತಾರೆ, ಅವ್ರುಗಳು ಕೂಡ ಅಷ್ಟೇ ಸೆಕೆಂಡ್ಸ್ ಆಟೋಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಸೇಲ್ ಆಗದೆ ಹೋದ್ರೆ ಅವ್ರು ಡಿಎಲ್ ಮುಖಾಂತರ ತಗೊಂಡಿರ್ತಾರೆ. ಏನ್ ಕತೆ ಅದು ಅವ್ರು ಆಟೋ ತಗೊಳ್ಳುವಾಗ? ಸರ್, ಈ ಆಟೋ ಮಾಫಿಯಾ ಅನ್ನೋದೇ ಒಂದು ದೊಡ್ಡ ಚಿತ್ರನ ಇದ್ದಂಗೆ ಇದೊಂಥರ. ಇದರಲ್ಲಿ ಎಳೆಯಾಗಿ ಕೂತ್ಕೊಂಡು ಮಾತಾಡ್ತೀವಿ ಅಂದ್ರೆ ದಿನಪೂರ್ತಿನೂ ಕೂಡ ಸಾಕಾಗೋದಿಲ್ಲ, ಆ ತರ ಇದೆ ಇದರಲ್ಲಿ. ಒಟ್ನಲ್ಲಿ ಈ ಆಟೋ ಅನ್ನೋ ಒಂದು ವಿಚಾರಕ್ಕೆ ಬಂದ್ರೆ ಆ ಆಟೋ ಕೊಂಡ್ಕೊಳ್ಳೋ ಅಂತ ಒಬ್ಬ ಆಟೋ ಚಾಲಕ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ನಾನು ಸಲಹೆ ಕೊಡ್ತೀನಿ. ಗೊತ್ತಿಲ್ವಾ, ಸಾಧ್ಯ ಆದಷ್ಟು ಸಂಘಟನೆಗಳೊಳಗೆ ಇರ್ಬೇಕು ಅವರು. ಯಾರು ಆಟೋಗಳು ತಗೊಂಡಿರ್ತಾರೆ ಆಟೋ ಚಾಲಕರ ಹತ್ರ ಪ್ರತಿಯೊಂದು ಮಾಹಿತಿನೂ ಕೂಡ ಅವ್ನು ಕೇಳಿ ಪಡ್ಕೊಂಡು ತದನಂತರ ಅವನು ಕೇರ್ಫುಲ್ ಆಗಿ ಮುಂದುವರೆದ್ರೆ ಬಚಾವಾಗ್ತಾನೆ. ಸುಮ್ಮನೆ ಯಾರೋ ಹೇಳಿದ್ರು, ಡೀಲರ್ ಹೇಳಿದ್ರು, ಸೇಟು ಹೇಳಿದ್ರು, ಇನ್ನೊಬ್ಬ ಹೇಳ್ದ, ಮತ್ತೊಬ್ಬ ಹೇಳ್ದ ಅಂತೆಲ್ಲ ಹೋಗಿ ಆಟೋ ಹಾಕೊಂಡ್ರು ಅಂದ್ರೆ ಟೋಟಲಿ ಇದ್ರಲ್ಲಿ ಮಕ್ಕರಾಗೋಗ್ತಾರೆ ಸರ್. ನಾವು ಅಂತೀವಿ ಆಟೋ ಏನು 3 ಲಕ್ಷನ 3.5 ಲಕ್ಷನ 3 ಚಕ್ರದ ಗಾಡಿ ಅಂತೀವಿ. ಆದ್ರೆ ಆ ಆಟೋ ಮಾಫಿಯಾ ಹಿಂದೆ ದೊಡ್ಡ ಶಂಕಿತರು ಅನ್ಬೋದು, ಆ ರೀತಿಲಿ ಒಂದು ಮಾಫಿಯಾನೇ ಇದೆ. ಅವ್ರು ಎಷ್ಟು ಬಾಡಿಗೆ ಕೇಳ್ತಾರೆ ನಾರ್ಮಲಿ ಆಟೋ ತಗೊಂಡು ಬಾಡಿಗೆ ಕೊಡ್ತಾರಲ್ಲ, ₹200? ಅದು ಆಟೋ ಮಾಡ್ಲೋ ಮೇಲೂ ಡಿಪೆಂಡ್ ಆಗ್ತವೆ. 250, 300 ಈ ರೀತಿ ಇರುತ್ತೆ ಸರ್. ಬೆಂಗಳೂರು ಎಷ್ಟು ಆಟೋ ಓಡಾಡ್ತಿದೆ ನಿಮ್ಮ ಲೆಕ್ಕದ ಪ್ರಕಾರ? ನಿಮ್ಮ ಸರ್ಕಾರದ ರೆಕಾರ್ಡ್ಸ್ ಪ್ರಕಾರ ಹೋದ್ರೆ 1,70,000 ಆಟೋಗಳು ಇರ್ಬೇಕು. ಪರ್ಮಿಟ್ ಇರೋದೇ ಅಷ್ಟೇ ಕೊಟ್ಟಿರೋದು. ಆದ್ರೆ ಇಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ನಮ್ಮ ಅಂದಾಜು ಅಂತೇಳಿ ಹೇಳಕ್ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಅಪ್ರಾಕ್ಸಿಮೇಟ್ಲಿ ಓಡ್ತಿದಾವೆ ಸರ್, ಒಂದು 6-7 ಲಕ್ಷವರೆಗೂ ಆಟೋಗಳು ಓಡ್ತಿದಾವೆ. ಅಂದ್ರೆ ಅಲ್ಲಿ ಬೇರೆ ಜಿಲ್ಲೆಯಿಂದ ಬಂದು ಓಡಿಸ್ತಾರ ಅಥವಾ ಬೇರೆ ಜಿಲ್ಲೆ ಎಲ್ಲ? ಬೆಂಗಳೂರಿನಲ್ಲೇನೆ ಏನಾಗಿದೆ, ಪರ್ಮಿಟ್ ಸಿಗ್ತಾ ಇರ್ಲಿಲ್ಲ. ಈ ಶೋರೂಮ್ನವರು ಮ್ಯಾನುಫ್ಯಾಕ್ಚರ್ ಮಾಡಿ ಆಟೋಗಳನ್ನ ಮಾರಲೇಬೇಕಾಗಿತ್ತಲ್ಲ, ಅವಾಗ ಏನಾಯ್ತು, ಪರ್ಮಿಟ್ ಇಲ್ಲದೆ ಹೋದ್ರು ಕೂಡ ಈ ಡೀಲರ್ಸ್ಗಳು ಆಟೋಗಳನ್ನ ಮಾರಿಸ್ಕೊಟ್ಬಿಟ್ರು. ಈಗ ಯಾರು ತಗೊಳಕ್ ಬರ್ತಾರೆ ಅವರು ಡೀಲರ್ ಥ್ರೂ ಯಾಕೆ ಹೋಗ್ತಾರೆ ಅಂದ್ರೆ, ಈ ಡೀಲರ್ಗಳು ನಿಮ್ಗೆ ಯಾಕೆ ಪರ್ಮಿಟ್ ನಾನು ಇಸ್ಕೊಡ್ತೀನಿ, ಗೌರ್ಮೆಂಟ್ ಬಿಟ್ಟಾಗ ನಾನು ಇಸ್ಕೊಡ್ತೀನಿ ಅಂತ ಹೇಳಿ ಆ ಮಾತಿನ ನಂಬಿಕೆಗೆ ತುಂಬಾ ಜನ ಮೋಸ ಹೋಗಿ ತಗೊಂಡ್ಬಿಟ್ಟಿದ್ದಾರೆ. ಈಗ DC ಅವ್ರು ಆರ್ಡರ್ ಕೊಟ್ಟಿರೋದು 2024 ಮೇಲೆ ಇರೋವಂಥದಕ್ಕೆ 1 ಲಕ್ಷ ಪರ್ಮಿಟ್ ಕೊಟ್ಟಿದ್ದಾರೆ. ಅದು ವರ್ಷಕ್ಕೆ 20,000 ಪರ್ಮಿಟ್. ಅದಕ್ಕೆ ಮ್ಯಾನುಫ್ಯಾಕ್ಚರ್ ಆಗಿ ಬರೋ ಆಟೋಗಳಿಗೆ ಸಾಕಾಗಲ್ಲ, ಅಂಥದ್ರಲ್ಲಿ ಹಳೆ ಆಟೋಗಳಿಗೆಲ್ಲ ಕೊಡಕ್ ಬರಲ್ಲ. ಈಗ ಕೆಲವರು ಡೀಲರ್ಸ್ಗಳೆಲ್ಲ ಈಗ ವಿಧಿ ಇಲ್ಲದೆ ತಗ್ಲಾಕೊಂಡಿರೋದ್ರಿಂದ ಕೆಲವು ಸಂಘಟನೆ ಅವ್ರನ್ನ ಮುಂದೆ ಬಿಟ್ಟು BS4 ಆಟೋಗಳಿಗೂ ಕೂಡ ಇನ್ಶೂರೆನ್ಸ್ ಸಿಗುತ್ತಾ ಅಂತ? ಸಿಗಲ್ಲ ಸರ್, ಖಂಡಿತ ಸಿಗಲ್ಲ. ಈಗ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು ಅಥವಾ ಏನೂ ಸಿಗಲ್ಲ ಸರ್. ಈಗ ಒಬ್ಬ ಮನುಷ್ಯನಿಗೆ ಹಾರ್ಟ್ ಎಷ್ಟು ಇಂಪಾರ್ಟೆಂಟು, ಪರ್ಮಿಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಪರ್ಮಿಟೇ ಇಲ್ಲ ಅಂದ್ರೆ ಮನುಷ್ಯನಲ್ಲಿ ಹಾರ್ಟೇ ಇಲ್ಲ ಅಂದ್ರೆ ಮನುಷ್ಯ ಬದುಕಕ್ಕಾಗುತ್ತಾ? ಇದ್ದು ವೇಸ್ಟೇ ಅದು. ಹಂಗೆ ಆಟೋಗಳು ಪರ್ಮಿಟ್ ಇಲ್ಲ ಅಂದ್ರೆ ಆಟೋಗಳೆಲ್ಲ ವೇಸ್ಟ್. ಬಟ್ ಈಗ ತುಂಬಾ ಮಾತಂದ್ರೆ ಬೇರೆ ಕಡೆಯಿಂದ ಬಂದು ಆಟೋ ಓಡಿಸ್ತಾ ಇದ್ದಾರೆ. ಅವರಿಗೆ ಆಟೋ ಡ್ರೈವರ್ಗೆ ಸೆಟ್ ಹಾಕೊಂಡು ಅವರಿಗೆ ಉಳ್ಳಿ ವ್ಯವಸ್ಥೆ ಮಾಡ್ಕೊಡ್ತಾರೆ, ಜೊತೆಗೆ ಅವರನ್ನ ಆಟೋ ಹಿಂದಿ ಮಾತಾಡೋದು. ಹೌದು, ಈಗ ಒರಿಸ್ಸಾ, ಅಸ್ಸಾಮು, ಬಿಹಾರ, ರಾಜಸ್ಥಾನ ಈ ರೀತಿ ಅನ್ಯ ರಾಜ್ಯದಿಂದ ಏನು ಹಿಂದಿ ವಾಲಗಳು ಬೆಂಗಳೂರು ಬಂದಿದ್ದಾರೆ, ಅವ್ರುಗಳಿಗೆ ಆಟೋಗಳನ್ನ ಸಪ್ಲೈ ಮಾಡ್ತಿರೋರು ಕೂಡ ಇಲ್ಲಿ ಲೋಕಲ್ ಸೇಟುಗಳು. ಈಗ ನಮ್ಮ ಕನ್ನಡದವರು ಕೆಲವರು ಲೋನ್ಗಳು ಕಟ್ಟಿರೋದಿಲ್ಲ ಅಂತ ಆಟೋಗಳನ್ನ ಇವ್ರು ಏನ್ ಮಾಡ್ತಾರೆ, ಸೀಸಿಂಗ್ ಮಾಡಿರ್ತಾರೆ. ಅಂತ ಸೀಸಿಂಗ್ ಆಟೋಗಳನ್ನ ಏನ್ ಮಾಡ್ತಾರೆ, ಇನ್ನೊಬ್ರಿಗೆ ಡೌನ್ ಪೇಮೆಂಟ್ ಅಮೌಂಟ್ ಇಸ್ಕೊಂಡು ಟ್ರಾನ್ಸ್ಫರ್ನೇ ಮಾಡಿಸಲ್ಲ, HP ಲೋನೇ ಕ್ಯಾನ್ಸಲ್ ಮಾಡಿಸಿರಲ್ಲ. ಹಳೆ ಆಟೋ ಓನರ್ ಹೆಸರಲ್ಲೇ ಇರುತ್ತೆ. ನೀನ್ ಹಾಕೊಂಡು ಹೋಗುವಂತ ಒಂದು ಬುಕ್ಕಲ್ಲಿ ಬರ್ಕೊಟ್ಬಿಡೋದು. ಅವನದೊಂದು ಆಟೋ ಫೈನಾನ್ಸ್ ಏನೋ ಒಂದು ಹೆಸರಿಗೆ ಕೊಟ್ಟಿರ್ತಾನೆ, ಒಂದು ಬುಕ್ಕಲ್ಲಿ ಬರ್ಕೊಟ್ಬಿಟ್ಟು ಇದು ನೀನ್ ಕಟ್ಕೊಂಡು ಹೋಗುವಂತ ಕೊಟ್ಬಿಡೋದು. ಅವನು ಸರಿಯಾಗಿ ಕಟ್ಟಿಲ್ಲ ಅಂದ್ರೆ ಆ ಡೌನ್ ಪೇಮೆಂಟ್ ತಿಂತಾರೆ, ಆ EMI ಕೂಡ ತಿನ್ಕಂತಾರೆ. ಆಮೇಲೆ ಇನ್ನೊಬ್ರಿಗೆ ಮಾರ್ತಾರೆ. ಹಿಂಗೆ ಈ ರೀತಿ ಕೈ ಬದಲಾವಣೆ ಆಗಿ ಮಾರೋದ್ರಿಂದ ಯಾಕೆ ಕನ್ನಡದವರು ಕೊಡೋದು, ಹಿಂದಿಯವರು ಕೊಡೋಣ ಅಂತೇಳಿ ಈ ರೀತಿಲಿ ಹಿಂದಿಯವ್ರುಗಳಿಗೆ ಕನ್ನಡಿಗರ ಆಟೋಗಳನ್ನ ಎಗ್ಗು ಸಿಗ್ಗಿಲ್ದಂಗೆ ಕೊಟ್ಟಿದ್ದಾರೆ. ಆದ್ರೆ ಅವ್ರಗಳ ಹೆಸರಲ್ಲಿ ಬೆರಳಿಕೆ ಜನದ ಹತ್ರ ಅಷ್ಟೇ ಹೆಸರು ಟ್ರಾನ್ಸ್ಫರ್ ಆಗಿರೋದು. ಇನ್ನೆಲ್ಲ ಆಲ್ಮೋಸ್ಟ್ ಪಾಪ ಆಟೋ ಡ್ರೈವರ್ಗಳು ಅವ್ರಿಗೆ ಗೊತ್ತಿರಲ್ಲ ನಮ್ಮ ಆಟೋ ಎಲ್ಲಿ ಓಡ್ತಾ ಇದೆ ಅಂತ. ಈ ತರ ಪೊಸಿಷನ್ ಅಲ್ಲಿ ಇರೋದ್ರಿಂದ ಹಿಂದಿ ಚಾಲಕರುಗಳಿಗೆ ಆಟೋಗಳು, ಇಲ್ಲಿ ಲೋಕಲ್ ಡೀಲರ್ಗಳು ಮತ್ತೆ ಲೋಕಲ್ ಫೈನಾನ್ಸ್ ಕೊಡುವಂತ ಸೇಟುಗಳು ಆಟೋಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕಡೆಯಿಂದ ನೀವು ಚಾಲಕರ ಸಂಘದ ವತಿಯಿಂದ ಏನಾದರೂ ಒಂದು ಅವರಿಗೆ ಅಂದ್ರೆ ನಮ್ಮ ಕರ್ನಾಟಕ ಚಾಲಕರಿಗೆ ಹೆಲ್ಪ್ ಆಗೋದು ಅಥವಾ ಅನಧಿಕೃತ ಆಟೋಗಳ ಬಗ್ಗೆ ಏನಾದರೂ ಒಂದು ದೂರು ಕೊಡೋದಾಗ್ಲಿ? ಸರ್, ತುಂಬಾ ಮಾಡಿದೀವಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾವು
CCB ಅವರು ದೂರು ಕೊಟ್ಟಿದ್ದೀವಿ, ಸೇಟುಗಳ ಮೇಲೆ ಕ್ರಮ ತಗೊಳ್ಳಿ ಅಂತ. ಮತ್ತೆ ಮೌಲ್ಯಮಾಪ ಇದು ಯಾವುದೋ GST ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ, ಹಾಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀವಿ, ಹಾಗೆ ಪೊಲೀಸ್ ಕಮಿಷನರ್ ಅವ್ರಿಗೂ ಕೊಟ್ಟಿದ್ದೀವಿ, ಟ್ರಾಫಿಕ್ ಕಮಿಷನರ್ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ನೋಡಿ ಈ ರೀತಿಲಿ ಅಕ್ರಮ ವ್ಯವಸ್ಥೆಗಳು ಸೃಷ್ಟಿಯಾಗಿದೆ, ನೋಡಿ ಇದಕ್ಕೆ ಕಡಿವಾಣ ಹಾಕಿ ಅನ್ನೋ ರೀತಿಲೆಲ್ಲ ನಾವು ದೂರುಗಳನ್ನ ಕೊಟ್ಟಿದ್ದೀವಿ. ಆದ್ರೆ ಹಿಂಬರಹಗಳು ಬರ್ತವೆ. ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಈ ಒಂದು ವಿಚಾರದಲ್ಲಿ ಸಮಸ್ಯೆಗೆ ಸಿಲುಕಿರ್ತಾರೆ ಅಂತ ಡ್ರೈವರ್ಗಳು ಇಂಡಿವಿಜುವಲ್ ಆಗಿ ಬಂದು ಕಂಪ್ಲೇಂಟ್ ಕೊಡಬೇಕು. ನೀವು ಎಲ್ಲ ಕೇಳ್ಕೊಂಡು ನಿಮ್ಮ ಸಂಘಟನೆಯಿಂದ ಬಲ್ಕ್ ಆಗಿ ಕಂಪ್ಲೇಂಟ್ ಕೊಡಕ್ ಬಂದ್ರೆ ನಾವೇನು ಆಕ್ಷನ್ ತಗೊಳಕ್ ಬರಲ್ಲ ಅನ್ನೋ ರೀತಿಲಿ ಅವರ ವಾದಗಳಾಗಿರ್ತವೆ. ಹಂಗಾಗಿ ಇಲ್ಲಿ ಇಂಡಿವಿಜುವಲ್ ನೊಂದಿರೋ ಅಂತವ್ರು ಬರ್ರಯ್ಯ ಅಂದ್ರೆ ಯಾರು ಮುಂದೆ ಬರಕ್ ರೆಡಿ ಇಲ್ಲ. ಇದು ರಿಸ್ಕ್ ಆಗುತ್ತೆ, ಅಲ್ದಾಡ್ಬೇಕು, ಯಾರು ಅದ್ರೆಲ್ಲ ಮಾಡ್ಕೊಂಡು ಕೂತ್ಕೊಂತಾರೆ ಅಂತ. ಆದ್ರೆ ಇನ್ ಫ್ಯೂಚರ್ ಅಲ್ಲಿ ಅದರಿಂದ ನಮ್ಗೆ ಸಿಕ್ಕಾಪಟ್ಟೆ ನಷ್ಟ ಆಗ್ತದೆ ಅನ್ನೋದು ಅವ್ರಿಗೆ ಅರಿವಿಲ್ಲ. ಒಟ್ನಲ್ಲಿ ಆ ಕ್ಷಣದಲ್ಲಿ ನಮ್ಗೆ ಯಾಕೆ ಬೇಕೋ ಅವ್ರು ಯಾರೋ ಹೇಳ್ಕೊಂತಾರೆ ಬಿಡು, ಅವೆಲ್ಲ ಮಾಡಕ್ಕಾಗುತ್ತಾ ಅನ್ನೋ ರೀತಿಲಿ ಅವ್ರದೇ ಆದ ಆಲೋಚನೆಯಲ್ಲಿ ಅವ್ರು ಸುಮ್ಮನಾಗ್ಬಿಡ್ತಾ ಇದ್ದಾರೆ. ಸರ್, ಈಗ ಆಟೋ ತಗೊಳ್ಬೇಕಂತ ಸರ್ಕಾರದ ಹೆಲ್ಪ್, ಸಬ್ಸಿಡಿ ಅಥವಾ ಏನಾದ್ರು ಒಂದು ರೂಟ್ ಇದೆಯಾ? ಏನಲ್ಲ, ಹೌದು, ಈಗ BBMP ಇಂದ ಸಬ್ಸಿಡಿ ಸ್ಕೀಮಲ್ಲೆಲ್ಲ ಸಿಗೋದು ಗಾಡಿಗಳು. ಈಗಲೂ ಏನಾದರೂ ಅದ್ರ ಯೋಜನೆಗಳು ಬಂದಾಗ BBMP ಕಡೆಯಿಂದೆಲ್ಲ ಸಿಗ್ತವೆ. ಅದನ್ನ ನೋಡ್ಕೊಂಡು ಬಳಸ್ಕೊಂಡು ಕಷ್ಟ ಸರ್. ಈಗ ಗೌರ್ಮೆಂಟ್ ಅಲ್ಲಿ ಸಬ್ಸಿಡಿ ಸ್ಕೀಮ್ ಅಲ್ಲಿ ಗಾಡಿಗಳು ತಗೊಳಕ್ ಕಷ್ಟ. ಅದು MLAಗಳು ಪರಿಚಯ ಇರಬೇಕು. ಅದು ಆನ್ಲೈನ್ ಅಪ್ಲಿಕೇಶನ್ ಬಿಟ್ರೆ ಲಕ್ಷಾಂತರ ಜನ ಆಗ್ತಾರೆ. ಈಗ ಕಾರೆಲ್ಲ ಕೊಡ್ತಾ ಇದ್ದಾರೆ ಗೌರ್ಮೆಂಟ್. ಹೌದು, ಕೊಡ್ತಾ ಇದ್ದಾರೆ. ಅದಕ್ಕೂ ಅಷ್ಟೇ ಲಕ್ಷಾಂತರ ಜನ ಅರ್ಜಿಗಳು ಹಾಕ್ತಾರೆ, ಎಲ್ರಿಗೂ ಸಿಗಲ್ಲ. ಸೊ ಸಿಕ್ಕಾಪಟ್ಟೆ ರಿಸ್ಕ್ ಇದೆ, ಓಡಾಡಬೇಕು.